ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ, ಸುಳ್ಯ ಪೊಲೀಸ್ ಠಾಣೆ, ಸುಳ್ಯ ವರ್ತಕರ ಸಂಘ, ರೋಟರಿ ಸುಳ್ಯ, ರೋಟರಿ ಸಿಟಿ ಆಟೋ ಚಾಲಕರ ಸಂಘ ಇದರ ಸಂಯುಕ್ತಾಶ್ರಯದಲ್ಲಿ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಜಾಗೃತಿ ಜಾಥಾ ಡಿಸೆಂಬರ್ 29ರಂದು ಸುಳ್ಯದಲ್ಲಿ ನಡೆಯಿತು. ಸುಳ್ಯ ಜ್ಯೋತಿ ವೃತ್ತದಲ್ಲಿ ಸುಳ್ಯ ವೃತ್ತ ನಿರೀಕ್ಷಕ ಮೋಹನ್ ಕೊಠಾರಿ ಅವರು ಜಾಗೃತಿ ಜಾಥಾವನ್ನ ಉದ್ದೇಶಿಸಿ ಮಾತನಾಡಿದರು. ಅದೇ ರೀತಿ ಆಟೋ ರಿಕ್ಷಾ ಮಾಲಕರ ಸಂಘದವರು ಸಹ ಸೇರಿದ್ದಾರೆ. ಅದೇ ರೀತಿ ನಮ್ಮ ದಿನಪತ್ರಿಕೆ ಮತ್ತು ವಿಡಿಯೋದವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇರುವಂಥ ಸ್ಕೂಲ್ನ ಎಲ್ಲ ಶಾಲೆಯ ವಿದ್ಯಾರ್ಥಿ ಮತ್ತು ಶಿಕ್ಷಕ ವೃಂದದವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸಿ ಈ ಜಾಥಾವನ್ನು ನಾವು ಈಗ ಪ್ರಾರಂಭಿಸುತ್ತಿದ್ದೇವೆ. ಸುಳ್ಯ ವರ್ತಕರ ಸಂಘದ ಅಧ್ಯಕ್ಷ ಪಿಬಿ ಸುಧಾಕರ್ ರೈ ಜಾಥಾಕ್ಕೆ ಚಾಲನೆ ನೀಡಿದ್ರು. ಸುಳ್ಯ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು, ಶ್ರೀ ಶಾರದಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ರೋಟರಿ ಸುಳ್ಯ ಸಿಟಿ ವರ್ತಕರ ಸಂಘ, ಆಟೋ ಚಾಲಕರ ಸಂಘ, ಪಯಸ್ವಿನಿ ಟ್ಯಾಕ್ಸಿ ಚಾಲಕರ ಸಂಘದ ಪದಾಧಿಕಾರಿಗಳು ಜಾಥಾದಲ್ಲಿ ಪಾಲ್ಗೊಂಡು ಗಾಂಧಿನಗರ ತನಕ ಕಾಲ್ನಡಿಗೆ ಮೂಲಕ ನಡೆದು ಅಪರಾಧ ತಡೆಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅಪರಾಧ ತಡೆಗೆ ಮಾಸಾಚರಣೆಯ ಕರಪತ್ರವನ್ನ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯ ವ್ಯಾಪಾರಸ್ಥರಿಗೆ, ಪ್ರಯಾಣಿಕರಿಗೆ ವಿತರಿಸಿ ಅರಿವು ಮೂಡಿಸುವ ಕಾರ್ಯ ನಡೆಯಿತು. ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಹೂ ನೀಡಿ ಎಚ್ಚರಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಾಥಾ ಸಾಗುವ ರಸ್ತೆಯಲ್ಲಿ ರಸ್ತೆ ನಿಯಮವನ್ನ ಪಾಲಿಸಿದ ಕೆಲವು ವಾಹನ ಸವಾರರಿಗೆ, ಹೆಲ್ಮೆಟ್ ಧರಿಸಿದ, ಸೀಟ್ ಬೆಲ್ಟ್ ಧರಿಸಿಕೊಳ್ಳದ, ನೋ ಪಾರ್ಕಿಂಗ್ ಸ್ಥಳದಲ್ಲಿ ವಾಹನ ನಿಲ್ಲಿಸಿದ ಕೆಲವು ವಾಹನ ಸವಾರರಿಗೆ ಸುಳ್ಯ ಠಾಣಾ ಉಪನಿರೀಕ್ಷಕ ಈರಯ್ಯ ದೂಂತೂರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಂದ ಗುಲಾಬಿ ಹೂ ನೀಡುವ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆಯಿತು. ಸುಳ್ಯ ಠಾಣಾ ತನಿಖಾ ವಿಭಾಗದ ಎಸ್ಐ ಶ್ರೀಮತಿ ಸರಸ್ವತಿ ಜಾಗೃತಿ ಕರಪತ್ರವನ್ನ ವಾಚಿಸಿದ್ರು. ಸುಳ್ಯ ಪೊಲೀಸ್ ಠಾಣಾ ಪರಿಸರದಲ್ಲಿ ಜಾಥಾ ಸಮಾರೋಪಗೊಂಡು ಸಾರ್ವಜನಿಕರಿಗೆ ಜಾಗೃತಿ ಕುರಿತ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸುಳ್ಯದ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ರು. ಹಾಗೂ ಕಾರ್ಯಕ್ರಮದ ಬಳಿಕ ಜಾಥಾದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸುಳ್ಯ ಪೊಲೀಸ್ ಠಾಣೆಯ ಒಳಭಾಗಕ್ಕೆ ಕರೆದೊಯ್ದು ಪೊಲೀಸ್ ಠಾಣೆಯ ಪರಿಚಯವನ್ನ ನೀಡಿ ಠಾಣೆಯಲ್ಲಿ ನಡೆಯುವ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕುತೂಹಲ ಭರಿತರಾಗಿ ಠಾಣಾ ಪರಿಸರ ಮತ್ತು ಅಲ್ಲಿಯ ಕೆಲಸಗಳ ಬಗ್ಗೆ ತಿಳಿದುಕೊಂಡ್ರು. ಎಸ್ಐ ಈರಯ್ಯ ದೂಂತೂರ್ ರವರು ಪೊಲೀಸ್ ಸಿಬ್ಬಂದಿಗಳ ಮತ್ತು ಅಧಿಕಾರಿಗಳ ಪರಿಚಯವನ್ನ ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು. ಹೆಣ್ಮಕ್ಳಿಗೆ ಅಂತಾನೆ ಹೆಣ್ಮಕ್ಳ ಸಮಸ್ಯೆಗಳನ್ನ ನೋಡ್ಕೊಳ್ಳೋಕೆ ಅಂತಾನೆ ಒಂದು ಸಪರೇಟ್ ಯಾಕೆಂದರೆ ಕೆಲವು ಸಲ ಹೆಣ್ಮಕ್ಳುಗಳಿಗೆ ಅವ್ರು ಹೇಳ್ಕೊಳ್ಳೋ ಏನಾದರೂ ಸಮಸ್ಯೆಗಳಿದ್ದಾಗ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇದು ಗೊತ್ತಲ್ಲ ಏನು ಮತ್ತೆ ಒಳಗಡೆ ರೈಟ್ ಇರ್ತಾರೆ. ಸಾಮಾನ್ಯ ಬೇರೆ ಕೆಲಸಗಳೆಲ್ಲ ನಿಮ್ಮದು ಶಾಲೆ ಹೇಗಿರುತ್ತೋ ಹಂಗೆ. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಹಾಜರಿದ್ದರು. ಇಲ್ಲಿ ನಮ್ಮ ಜೀವಮಾನ ಇಡೀ ಕಳೆಯುವವರು ಸುಳ್ಯವನ್ನು ಸ್ವಚ್ಛ ಸುಂದರವಾಗಿ ಅಪರಾಧ ಮುಕ್ತವಾಗಿ ಸುಳ್ಯ ಮಾಡಿದರೆ ನಮಗೆ ಒಳ್ಳೆಯದು. ಸೊ ನಮ್ಮ ಕೆಲಸಕ್ಕೆ ಅವರು ಕೈಯಾಡಿಸ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲ ಸಾಥ್ ಕೊಡಬೇಕು. ಇದು ಇವತ್ತಿನ ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು. ನಿರಂತರವಾಗಿ ಸುಳ್ಯವನ್ನು ಸ್ವಚ್ಛವಾಗಿ ಇಡುವುದರ ಜೊತೆಗೆ ನಾವು ಪ್ರತಿ ವಾರದಲ್ಲಿ ಒಂದು ದಿವಸ ಗುರುವಾರ 7ರಿಂದ 8 ಗಂಟೆವರೆಗೆ ಸುಳ್ಯ ಸ್ವಚ್ಛತೆ ಮಾಡ್ತೇವೆ. ಅದರೊಟ್ಟಿಗೆ ನಗರ ಪಂಚಾಯತಿನವರಿಗೆ ಸೇರಿಕೊಂಡು ಅದರೊಟ್ಟಿಗೆ ಈ ಅಪರಾಧವನ್ನು ತಡೆ ಮಾಡುವಂಥದ್ದು, ಅದು ಪಾರ್ಕಿಂಗ್ ಇರ್ಬೋದು, ಸಣ್ಣ ಸಣ್ಣ ವಿಷಯಗಳಿರ್ಬೋದು, ಪಾರ್ಕಿಂಗ್ ಅಲ್ಲಿ ಇರ್ಬೋದು, ಅದು ನನಗೂ ಸೇರಿಕೊಂಡು ನಾವು ಪಾರ್ಕ್ ಮಾಡುವಾಗ ಒಂದು ಸೈಡಲ್ಲಿ ಮಾಡೋದು. ನಾವು ಈಗಾಗಲೇ ವರ್ತಕ ಸಂಘದ ವತಿಯಿಂದ ನಮ್ಮ ಅಂಗಡಿ ಎದುರು ಬ್ಯಾನರನ್ನು ಹಾಕಿದ್ದೇವೆ, ಒಂದು ಸಣ್ಣ ಪ್ಲೇಟ್ ಇದನ್ನು ಹಾಕಿದ್ದೇವೆ. ಈ ಸಲ ಈ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಮಾಡೋದು, ನೋ ಪಾರ್ಕಿಂಗ್ ಅಂತ ಮಾಡ್ತಾ ಇದ್ದೇವೆ. ಅದನ್ನು ಮತ್ತೆ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ನಮ್ಮದೇನು ಎಜೆಂಡ ಇಲ್ಲ ಸರ್. ಸುಧಾಕರ್ ರೈ ನಾವು ಇಲ್ಲೇ ಹುಟ್ಟಿ ನಾವು ಇಲ್ಲೇ ಸಾಯುವವರು. ನೀವು ಕಾನೂನು ತಪ್ಪಿದ್ರೆ ನೀವು ನಿಮ್ಮ ಇವತ್ತಿನ ಭಾಷೆ ಗುಲಾಬಿ ಕೊಡೋದನ್ನು ನಾಳೆ ರೋಸು ಕೊಡೋದು, ನಾಳೆ ಬೋಸು ಕೊಟ್ಟು ಮಾಡಿ. ನೀವು ನಮ್ಮದೇನಾದರೂ ಅಭ್ಯಂತರ ಇಲ್ಲ. ನಾನು ನನ್ನ ಫೈಲ್ ಇಟ್ಕೊಂಡು ಬರೋ ಅಭ್ಯಾಸವೂ ಇಲ್ಲ.